ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಎತ್ತರದ ಒಂದು ಇಷ್ಟಲಿಂಗ ಲಿಂಗಾಕಾರದ ಏನೊಂದು ಡೋಮ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಾನು ಹೋಗಿ ಪೂಜೆ ಮಾಡಿದ್ದೇನೆ ಮತ್ತು ಅದಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ದೇನೆ. ಮತ್ತೆ ವಿವಿಧ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾನು ಜಿಲ್ಲಾಧಿಕಾರಿಗಳು ಇತರೆಲ್ಲ ಪರಿಶೀಲನೆ ಮಾಡಿದ್ದೇವೆ. ಕೆಲವೊಂದು ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮತ್ತೆ ಗುಣಮಟ್ಟದ ಕಾಮಗಾರಿ ಯೋಜನಾಬದ್ಧವಾಗಿ ನಡಿಬೇಕು ಅನ್ನುವಂಥದ್ದು, ಇದು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು. ಪ್ರಥಮ ಸಂಸತ್ತು ಪ್ರಜಾಪ್ರಭುತ್ವಕ್ಕೆ ಪರಿಕಲ್ಪನೆ ತಂದುಕೊಟ್ಟಂತ ಈ ಒಂದು ಅನುಭವ ಮಂಟಪ ಕಟ್ಟಡ ಬರೀ ಕಟ್ಟಡ ಉಳಿಬಾರ್ದು. ಇದು ಜನರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದಂಥವ್ರಿಗೆ ಇದೊಂದು ಆದರ್ಶ ಆಗ್ಬೇಕು, ಸ್ಫೂರ್ತಿ ಆಗ್ಬೇಕು, ಒಂದು ಪ್ರೇರಣೆ ಆಗ್ಬೇಕು. ಸಾವಿರಾರು ಜನ ಈ ಅನುಭವ ಮಂಟಪ ನೋಡ್ಲಿಕ್ಕೆ ಬರ್ತಾರೆ. 770 ಕಂಬಗಳ ಮೇಲೆ 770 ಶರಣರು ಈ ವಚನಗಳನ್ನು ಬರೆದಿದ್ರು. ಆ ವಚನಗಳನ್ನು ಆ ಒಂದು ಕಂಬದ ಮೇಲೆ ಕೆತ್ತಿದ್ದೇವೆ, ನೀವು ನೋಡಬಹುದು. ಈಗಾಗಲೇ ನಾನು ಪರಿಶೀಲನೆ ಮಾಡಿದ್ದೇನೆ. ಕಳಬೇಡ ಕೊಲಬೇಡ ಅಂತ ಬರೆದಿದ್ದು ಇದೆ, ಇವನಾರ ವ್ಯವನಾರವ ಅಂತಿದೆ, ದೈವೇ ಧರ್ಮದ ಮೂಲವಯ್ಯ ಅಂತಿದೆ. ಅನೇಕ ವಚನಗಳು ಮತ್ತು ಯಾರು ವಚನ ಹೇಳಿದಂತ ಶರಣರಿದ್ದಾರೆ, ಶರಣರಿದ್ದಾರೆ, ಅಸಮಾಧಿ ವಚನಗಳಿದ್ದಾವೆ. ಹೀಗಾಗಿ ಇವೆಲ್ಲವೂ ಇದರ ಜೊತೆಯಲ್ಲಿ ವೈಜ್ಞಾನಿಕವಾಗಿ ನಮ್ಗೆ ನೆಮ್ಮದಿ ನೀಡುವಂತಹ ಒಂದು ಇಷ್ಟಲಿಂಗ ಪೂಜೆ ತರಬೇತಿ ಕೇಂದ್ರ ಮಾಡಬೇಕು ಅನ್ನುವಂಥದ್ದು ಅದರ ಒಂದು ಪರಿಕಲ್ಪನೆ ಇಟ್ಕೊಂಡು ಅದಕ್ಕೆ ವಿಜ್ಞಾನಿಗಳಿಗೆ IIT-ದವರಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಪ್ರಯೋಗ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು, ಮತ್ತೆ ನಮ್ಮ ಸಾರ್ವಜನಿಕರಿಗೆ ವಿಶೇಷವಾಗಿ ಯುವಕರಿಗೆ ಅದರಿಂದ ಏನ್ ಲಾಭ ಆಗ್ತದೆ ಅನ್ನುವಂಥದ್ರ ಬಗ್ಗೆನೂ ಇವತ್ತು ನಾವು ಚಿಂತನೆಯನ್ನು ಮಾಡಿದ್ದೇವೆ. ಶರಣ ಗ್ರಾಮ ನಿರ್ಮಾಣ ಮಾಡಿ ಇವತ್ತೇನು ಶರಣರು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇವತ್ತು ಯಾರು ಪರಿಶ್ರಮ ಮಾಡಿಗೆ ತಯಾರಿಲ್ಲ, ಎಲ್ರಿಗೂ ಟೇಬಲ್ ವರ್ಕ್ ಬೇಕು. ಹೀಗಾಗಿ ವೃತ್ತಿಯಲ್ಲಿ ಯಾವುದೇ ಮೇಲಲ್ಲ, ಯಾವ್ದು ಕೀಳಲ್ಲ ಅಂತ ಏನು ಹೇಳಿದ್ದಾರೆ. ಎಲ್ಲರೂ ಸಮಾನ. ಆ ದೃಷ್ಟಿಯಿಂದ ಈ ವೃತ್ತಿ ಬಗ್ಗೆನೂ ಅವರಿಗೆ ನಮ್ಮ ಯುವಕರಿಗೆ ತರಬೇತಿ ಕೊಡುವಂಥದ್ದು. ಶರಣರು ಏನ್ ಮಾಡಿದ್ರು ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡಿ ನಮ್ಮ ಬದುಕನ್ನು ಹಸನಗೊಳಿಸಿಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆನೂ ಈ ಅನುಭವ ಮಂಟಪದಲ್ಲಿ ನಾವು ಒಂದು ವಿಚಾರ ಮಾಡಿದ್ದೇವೆ. ಅದನ್ನು ಕೇಂದ್ರ ಮಾಡಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಉತ್ತಮವಾಗಿ ಕಾಮಗಾರಿ ನಡೀತಾ ಇದೆ. ಹಣಕಾಸಿನ ಕೊರತೆ ಇಲ್ಲ. ಇಲ್ಲಿವರೆಗೆ 480 ಕೋಟಿ ರೂಪಾಯಿ ಇವತ್ತು ಖರ್ಚಾಗಿದೆ. ಅದರಲ್ಲಿ 200 ಕೋಟಿ ರೂಪಾಯಿ ಹಿಂದೆ ಬಂದಿತ್ತು. ನಾನು ಮಂತ್ರಿ ಆದ್ಮೇಲೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಂದನೆಯನ್ನು ಮಾಡಿ 280 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಸುಮಾರು 250 ಕೋಟಿ ಇದು ಪೂರ್ಣಗೊಳಿಸಲಿಕ್ಕೆ ಬೇಕಾಗ್ತದೆ. ಅದಕ್ಕೆ ಬರುವ ಮಾರ್ಚ್ ಒಳಗಾಗಿ ದುಡ್ಡಿನ ಸಮಸ್ಯೆ ಇಲ್ಲ. ಸರ್ಕಾರ ದುಡ್ಡು ಬಿಡುಗಡೆ ಮಾಡ್ಲಿಕ್ಕೆ ತಯಾರಿದೆ. ನಮ್ಮ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ಕಾಲಮಿತಿಯಲ್ಲಿ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಬರುವ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇದನ್ನು ಮುಗಿಸಿ ಇಡೀ ಜಗತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಒಂದು ಶುಭ ಸಂದೇಶ ಬಸವ ಭಕ್ತರಿಗೆ, ನಾಡಿನ ಜನತೆಗೆ ಕೊಡ್ಲಿಕ್ಕೆ ಇಚ್ಛೆ ಮಾಡ್ತೀವಿ. ಇದು ಕಾಮಗಾರಿಯ ಬೇಗ ನೋಡಿ, ನಾನು ವಚನಗಳು ಇನ್ನೂ ಉತ್ತಮ ರೀತಿಯಲ್ಲಿ ಜನರಿಗೆ ಗೋಚರಿಸುವಂತದ್ದು, ಅವರಿಗೆ ಸರಳವಾದಂತ ಭಾಷೆಯಲ್ಲಿ ಅರ್ಥ ಆಗುವಂತ ರೀತಿಯಲ್ಲಿ ಇರಬೇಕು ಅನ್ನುವಂತ ಮಾತನ್ನು ಹೇಳಿದ್ದೇನೆ. ಅಸಮಾಧಾನ ಅನ್ನುವಂತ ಪ್ರಶ್ನೆ ಇಲ್ಲ. ಇದು ಬಹಳ ದೊಡ್ಡ ಮಟ್ಟದ ಜಾಗತಿಕ ಮಟ್ಟದ ಕಾಮಗಾರಿ ನಡೀತಾ ಇದೆ, ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಕೆಲಸ ಮಾಡುವಂತವ್ರೆಲ್ಲರೂ ಶಕ್ತಿ ಮೀರಿ ಇವತ್ತು ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತರು ಅದಕ್ಕೆ ಪದೇ ಪದೇ ಬಂದು ಪ್ರಗತಿ ಪರಿಶೀಲನೆ ಮಾಡುವಂತಹ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ನಮ್ಮ ಇಚ್ಛೆ ಏನಿರುತ್ತಪ್ಪ ಅಂದ್ರೆ ಇನ್ನೂ ಬೇಗ ಆಗ್ಲಿ ಅನ್ನುವಂಥದ್ದು, ಅದಕ್ಕೆ ಅದು ಮಾಡುವಂತ ಕೆಲಸ ಮಾಡ್ತಾರೆ. ಘಟನೆ ಯಾವಾಗ? ನಾನು ಈಗಾಗಲೇ ಹೇಳಿದ್ದೇನೆ, ಮುಂದಿನ ಬಸವ ಜಯಂತಿಯ ಒಳಗಾಗಿ ಅಥವಾ ಮುಂದಿನ ಬಸವ ಜಯಂತಿಗೆ ಉದ್ಘಾಟನೆ ಮಾಡ್ತೀವಿ. ಈಗ ಉಪಚುನಾವಣೆ